ಒಳಗೆ ಏನ್ ಮಾಡಕತ್ತಿದ್ದೆ? ನಾನ ಲಿಂಗ ಪೂಜೆ ಮಾಡ್ತಾ ಇದ್ದೆ. ಹೌದಾ? ಲಿಂಗಪ್ಪ ಬದುಕಲ್ಲ, ಹಳೆ ಲಿಂಗಪ್ಪ ಕಾಟುಗಟ್ಟನ ಮುರುಗು ಲಿಂಗ ಪುರಿತಲ್ಲ ಮನೆಯ ತುಂಬಿ ತೂತು ಸ್ವಾಮಿ ಕೂಗಿದ್ರ ಹಿಡಿತಾ ಆ ಹಿಡಿತನ ಕಳ್ಕೊಂಡ್ಬಿಟ್ಟಿನಿ, ಏನು ಮಾಡಕ್ ಬರಲ್ಲ ಈಗ. ನಡಿ ನಡ್ಕೊಂಡು ಹೋಗತ್ತೆ. ಏನ್ ಮಾಡೋದು? ಸ್ವಾಮಿ ಅಷ್ಟು ಪ್ರೀತಿಲ್ಲ ಕರಿತಾರಲ್ಲ ಮರ ಆರಾಮೈತೆ ಅದು ಬೇಕೇನಿ ಅದನ್ನ ತೋರ್ಸೆ ಮಳ ಮಾಡಿದ್ರೆ ಗೋಳಿ ಯಾರು ಯಾರು ರಾಕಿ ಕಟ್ಟಾಡಲ್ಲ ಮತ್ತೆ ತಗಿನ ಏನಾದ್ರು ಅಂದ್ರೆ ಇಲ್ಲ ಅರ್ಜೆಂಟ್ ಆಗಿ ಯಾವ ಊರಿಗೆ ಹೋಗ್ಬೇಕಲ್ಲ? ಇದು ಬಾಂಬೆ ಹತ್ರ ಆಲ್ಮಟ್ಟಿಗೆ ಹೋಗ್ಬೇಕು. ಅಯ್ಯೋ ದೇವ್ರೇ, ಅಯ್ಯೋ ನೀವು ಅಷ್ಟ ದೇವ್ರೇ ದೇವ್ರೇ ಸಾಕು. ಆಲ್ಮಟ್ಟಿಗೆ ಹೋಗ್ಬೇಕಾ? ಆಲ್ಮಟ್ಟಿ ಯಾಕಂದ್ರೆ ಅಲ್ಲಿ ಬಸ್ಸಲ್ಲೆಲ್ಲ ವಿಮಾನಲ್ಲಿ ಹೋಗಕ್ಕಾಗಲ್ಲ, ಸೈಕಲ್ ತಗೊಂಡೆ ಯಾಕಂದ್ರೆ ಜಾಲಿ ಮುಳ್ಳು ಬಹಳ ಅಲ್ವಾ ಅಲ್ಲಿ. ಆಮೇಲೆ ಅದು ಬರ್ಬಟ್ಟ ಹಾದ್ರಗಿತ್ತಿ ಮುಳ್ಳು ಬೆಳೆದಿದೆ, ಅದನ್ನೆಲ್ಲ ಹಾಕಲ್ಲಮ್ಮ ನಾವು. ಒಂದೇನಿದ್ರು ಸ್ಯಾಂಡಲ್ ಕೊಡಿಸಿ 3 ವರ್ಷ ತಾಪ ಹಾಕೋದೇ ಇಲ್ಲ, ಬಿಚ್ಚಿಲ್ಲ ಒಳ ಹುಳ ಆಗ್ಯಾವ. ಬರ ಕೆಟ್ಟ ದಿನ ಆಗತ್ತೆ ಹೇಳು, 2 ದಿವಸ ಆಗುತ್ತೆ. ಬಾಯ ಕಸ ಹಾಕಿ ನೀನೇ ಹೇಳು ಮರ, ನನಗೆ ಗೊತ್ತು, ನೀನೇ ಕೆಲಸ. ಗೊತ್ತಾ? ಹಾ ನನಗೆ ಗೊತ್ತು. ನೀನ್ ಹೋಗ್ತಾ ಇದ್ದೀಯ? ಅವರೆಲ್ಲ ಅಪ್ಡೇಟ್ ನನ್ನ ಕಡೆನೇ ಇರೋದು. ಬರೋದಕ್ಕೆ 9 ತಿಂಗಳಾಗತ್ತೆ. 9 ತಿಂಗಳಾಗುತ್ತಾ? ಮತ್ತೆ ರೆಡಿ ಆಗ್ಬೇಕಲ್ಲ. ಇದು ಗುಂಟ ಕಟ್ಸಾಕತ್ತಾರ ಮ್ಯಾಗಿನ್ ಮನೆ ಗುರುತು ಸಿಗೋದಂತೆ ಅಡ್ರೆಸ್ ಹೇಳಿದ್ರೆ ಗೊತ್ತಾಗಲ್ಲ, ಅದಕ್ಕೆ ಗುಂಟ ಕಟ್ಸಿಬಿಡ್ತಾರೆ ಅವರು. ಆಮೇಲೆ ಇದಕ್ಕೆ ಮೇಲೆ ಹೆಸರಿಡಿ, ಏನಂತ? ಪಾಲಕ್ ಪಲ್ಯ. ನನಗೆ ಅವ್ರಿಗೆ ಅಷ್ಟೇ ಗೊತ್ತು. ರಾಧಾ ಊರಿಗೆ ಹೋಗ್ತಾ ಇದ್ದೀನಲ್ಲ, ಅದು ಇರ್ತಾನೆ ಮಾತಲ್ಲಿ ಬರ್ಬೇಕಾದ್ರೆ ನಿಮಗೆ ಈಗಿಲ್ಲ ಅದು. ಅಯ್ಯೋ ಅಮ್ಮ ಬಗಲು ಜಳಕ ಮಾಡಿಲ್ಲ, ಸ್ಮೆಲ್ ಜಳಕೆರೆಗೆ ನಡೆಯ ನಮಗೆ ನೀವು ಒತ್ತಾಯ ಮಾಡೋಕೆ ಹಂಗ ಬರ್ತೀರ. ನಾ ಮಾಡಿಲ್ಲ ಅಂತ ಹೇಳಕತ್ತೈತಿ. ಇವನು ಐ ಲವ್ ಸ್ಮೆಲ್. ನೀವಿಲ್ಲ ಅಂದ್ರೆ ನನಗೆ ಊಟನೇ ಸೇರೋದಿಲ್ಲ ರೀ. ಹೌದು ಊಟನೇ ಸೇರಲ್ಲ, ಆದ್ರೂ 3 ಕಿಲೋ ಅನ್ನ ಖಾಲಿಯಾಗಿ ಇರ್ತದೆ. ನೀವಿಲ್ಲ ಅಂದ್ರೆ ನಂಗೆ ನಿದ್ದಿನೇ ಬರೋದಿಲ್ಲ ನೋಡ್ರಿ. ಹೌದು ಬೆಳತನ ಕಬ್ಬಡಿ ಹಿಡಿದ್ರೆ ಕಬ್ಬಡಿ ಅವ್ರು ಬಹಳ ಕಬ್ಬಡಿ ನೋಡ್ತಾಳಪ್ಪ, ಪ್ರೀಮಿಯರ್ ಲೀಗ್ ನೋಡ್ತಾಳ. ಅಯ್ಯ ಬೆಳಗ ಮುಂಜಾನೆ 4 ಗಂಟೆಗೆ ಮಳೆಗೆ ಮನೆ ಅಂತ ಒತ್ತೆ ಹೋಗೋದಿಲ್ಲ ರೀ. ಒತ್ತೇ ಹೋಗಲ್ಲ. ಒಬ್ಬ ಹಿಟ್ಟಿಲ್ಲ ಸಂಡಿಗಡ ಆಗತ್ತಿದ್ದು ಹತ್ತು ಬಂದು ಎದುರಿಗೆ ನಿಂತ ಬಿಟ್ಟಾನ. ಹೋಗ್ಲಿಂದ ಹೋಗಕ್ ಒಲ್ಲೆ ಅಂತ ತಲೆ ಕಡಿತಪ್ಪ, ಸುಮ್ಮನೆ ಬೇಕಿಲ್ಲಮ್ಮ. ಈಗ ನೋಡಿ ನಮ್ಮ ಟೀ ಗರಿ ಅಂತ ಹಾಡಕತ್ತಿದ್ದ, ಒಳಗಿನ ಛತ್ರಿ ತಂದು ನಿಂಗೆ ಗೊತ್ತಿದೆ. ಅವತ್ತು ಹೊತ್ತು ಇನ್ನೂ ಬಂದಿಲ್ಲ. ಸ್ವಾಮಿ ಸ್ವಾಮಿ ನೀವು ಊರಿಗೆ ಹೋಗ್ತಾ ಇದ್ದೀರಲ್ಲ, ನನಗೇನ್ ತಗೊಂಡ್ ಬರ್ತೀರಾ? ಏನ್ ಬೇಕು ನಿನಗೆ? ಸ್ವೀಟ್ ತಗೊಂಡ್ ಬನ್ನಿ, ಸ್ವೀಟ್, ಗುಲಾಬ್ ಜಾಮೂನ್ ತಗೊಂಡ್ ಬನ್ನಿ, ರಸಗುಲ್ಲ ತಗೊಂಡ್ ಬನ್ನಿ, ರಸಗುಲ್ಲ, ಜಿಲೇಬಿ ತಗೊಂಡ್ ಬನ್ನಿ. ನಮ್ಮವೆಲ್ಲ ಬರೀ ಸೋರುವ ಕೇಳ್ತಾವ. ಗುಲಾಬ್ ಜಾಮೂನ್ ಮೈಸೂರು ಇದು ಗುಲಾಬ್ ಜಾಮೂನ್ ಕಡೆ ನೆನಪಾಟಪ್ಪ. ಅದು ನಿಮ್ಮ ಅಪ್ಪನ ಹರಿಣೆ ಆಪರೇಷನ್ ಆಮೇಲೆ ಬರ್ಬೇಕಾದ್ರೆ
ನಕ್ಲಿಸ್ ತಗೊಂಡ್ ಬನ್ನಿ, ಬಳೆ ತಗೊಂಡ್ ಬನ್ನಿ, ಆಮೇಲೆ ಚಪ್ಪಲಿ ಮ್ಯಾಚಿಂಗ್ ತಗೊಂಡ್ ಬನ್ನಿ. ರಾಧಾ, ನಾನು ಏನು ಮರಿದ್ರು ಚಪ್ಪಲ್ ತರದ್ ಮಾತ್ರ ಮರೆಯೋದಿಲ್ಲ. ಸಾಕಮ್ಮ, ಮತ್ತೇನ್ ಬೇಡ. ಆಮೇಲೆ ಕಾಚ ತಗೊಂಡ್ ಬನ್ನಿ. ಕಾಚ ಏನಾಗ್ತಾ ಇದೆ? ನೀವು ಲಾಚ ತಗೊಂಡ್ಬನ್ನಿ, ದೊಡ್ಡ ಹಬ್ಬಗಳ ಒಂದೆರಡು ಕಾಚ ತರಿಸ್ತೀನಿ. ಮೊನ್ನೆ ನೀವು ಕೊಡ್ಸಿದ್ರಲ್ಲ, ಏನ್ ಮಾಡ್ದೆ? ಕೊಡ್ಸಿದ್ದೇವ, ಏನ್ ಮಾಡ್ಲಿ, ಕಟ್ಟಿ ಮೇಲೆ ಹಾಕಿ ಮುಕ್ಕೊಂಡಿದ್ದ 30 ಕಡೆ ಹೊಲಿಸಿನಿ. ಅಯ್ಯೋ ಇಲ್ಲ ಮಾಮ, ಇವತ್ತು ಹಾಕೊಂಡ್ ಬಂದಿಲ್ಲ. ಕರ್ಕೊಂಡಾಗೈತೆ ಅಂತ ಏ ಗುಂಡು ಮಾತಾಡೋ ಬಿಡ, ಬ್ಯಾಗ್ ರೆಡಿ ಮಾಡ್ಕೊಂಡ್ ಬಾ. ಸ್ವಾಮಿ ಆದಷ್ಟು ಬೇಗ ಬಂದ್ಬಿಡ್ತೀವಿ. ಕಾಯ್ತಾ ಇರ್ತೀನಿ. ಆಯ್ತು, ಹೋದ್ಮೇಲೆ ಫೋನ್ ಮಾಡ್ರಿ. ಮರಿಬೇಡ್ರಿ. ಸಾಕಾಗೈತೆ ಗೊತ್ತ ನನಗ. ನಾನ ಕಳಿಸಿ ಬರ್ತೀನಿ, ಹೊಳಿ ಬರ್ತಾನವ. ಯಾವಾಗ ಬರ್ತಾರೆ? 9 ತಿಂಗಳು. ಆ ತಾಯಿ ಕಾಲ್ಡ್ಯಾಗ ತಂದೆ ಹೆಸರು ಹಾಕ್ಸ್ಬಿಡವ. ಮಾಮ ಅಂದ್ರೆ ಅವ್ರು ಬಂದ್ಮೇಲೆ ಸಹಿ ಮಾಡ್ಬೇಕಲ್ಲ. ಆಧಾರ್ ಕಾರ್ಡ್ ಐತಿಲ್ಲ ನಿಂದು? ಆಯ್ತಲ್ಲ. ಆಶಾ ಕಾರ್ಯಕರ್ತೆಯರು 5,000 ತೊಗೊಳಕತ್ತಾರೆ. ಬಂದಿಲ್ಲ ಇನ್ನ 1,000 ಬಾಕಿ ಐತೆ ಅಂತ ಅವ್ರು ಸಿದಿರ್ ನಡಿಬೇಡ. 8,000 ಸಿದಿರ್ನಾದ್ರು 14,000. ಆದ್ರೆ 6,000 ಕೊಟ್ಬಿಡೋರಿ. ಬೆನಿಫಿಟ್ ನಿಮ್ಗೆ ಅಲ್ಲ. ಬಸ್ಸರು ಮಾಡಿದ 10 ರೂಪಾಯಿ. ಮಾರಾಯ ನಿಂದೇನು ಹಚ್ಚಿ ನನಗ. ಗುಂಡ ಬಾ ಗುಂಡ, ಇಲ್ಲಿ ಗುಂಡ ಬಾಯಿ ಊಟ ಮಾಡಿವ 3ನೇ ಬರ್ತದೆ. ಇಷ್ಟೇ ಸೊರಗಿದೆ ಗುಂಡ. ನೀನ್ ಹೇಳ್ತೀನಿ, ಚೆನ್ನಾಗಿ ನೋಡ್ಕೊಂತ ಇದ್ದೀನಿ. ಭಾಳ ಐತೆ. ಹೌದಾ? ಆಕ್ಚುಲಿ ನಿಂಗೆ ಗೊತ್ತಾ, ಏನು? ನಾನು ರಾತ್ರಿ ಮಲಗಿದ್ರೆ ಬೆಳಗ್ಗೆ ಹೇಳೋದೇ ಯಾಕೆ? ಹಂಗೆ ಯಾಕೆ ನೀನ್ ಎಂತ ಚೆನ್ನಾಗಿ ನೋಡ್ಕೊಂತ ಇಲ್ವಾ ಗುಂಡ? ಅದು 2 ಪದ ಆಗಿ ಬರಲ್ಲ ನನಗೆ. ಇಲ್ಲೇನೋ ಅಲ್ಲಿ ಹೊಸು ಹಾಳು ಮಾಡಿ ಎತ್ತೀವಿ. ಹೌದಾ? ಏನು ಗುಂಡ ನೀ ಏನೋ ಕಮ್ಕಮ್ಮನ್ ಮಾಡಿ ಮತ್ತಿಂದ ಯಾರು? ಯಾರು ಆದ್ರೆ ನನಗೆ ಅನ್ಯಾಯ ಮಾಡಿದೆ. ನಾನ್ ಮಾಡಿನ ಗುಂಡ? ಹೌದು. ಏನ್ ಮಾಡಿ? ನನಗೆ ಏನು ಕಡಿಮೆ ಆಗತ್ತೆ ಹೇಳಿದೆ? ಎಲ್ಲ ಜಾಸ್ತಿನೇ ಆಗೈತಿ ನನಗೆ. ಒಂದಿಟ್ಟು ತಲೆ ಬಿಡಿಸಿದ್ದೆ. ಕೂದು ತಗೊಂಡೇನ್ ಮಾಡ್ಬೇಕು? ಅದಕ್ಕೆ ಬಿದ್ದಿದ್ಲಕ್ಕೆ ಈಗ ಹೆಂಗ ಮಾಡಿ ಒಳಗ ಜಗಳ ಹಚ್ಚಿದ್ದೆ. ಕೆಲಸ ಮಾಡು, ನೀನ್ ಹೆಂಡತಿ ಇಲ್ಲಿ ಕರ್ಕೊಂಡ್ ಬಾ. ಆಕೆ ನಿಮ್ಮ ಮನಸ್ಸು ಹತ್ತು ಮಾಡ್ತೀನಿ. ನೀನ್ ಹೆಂಡತಿ ಇಲ್ಲಿ ಕರ್ಕೊಂಡ್ ಬಾ, ಸರಿಯಾಗಿ ಟ್ರೈನಿಂಗ್ ಕೊಡ್ತೀನಿ. ಈಗ ಆಕೆ ಬ್ಯಾಡ್ಯಾದವ್ ನಿಂತಿದ್ದಾವ. ನೀನ್ ಹೆಂಡತಿ ಈ ಬ್ಯಾಡ್ಯಾದಕ್ಕೆ ಎಷ್ಟು ಜನ ಇದಾರೆ ನಿನಗೆ? ಮೊದಲು ಹೋಗ್ಲಿತ್ತು ಏನು ಹೇಳ ಅವಾಗಾರ ಚಂದ ನೋಡಕ್ಕೆ ಅವ್ನು ಕೊಟ್ಟು ವಿಚಾರ ಯಾ ನೀ ಬೇಕಾದಲ್ಲಿ ಬಿಡು. ನಮಗೂ ಏನ್ರಿ ಇದಕ್ಕೆ ಅವಾಗ ನಿಮ್ಮ ನಂಬರ್ ತಂಗಿ ಓದಿಗೆ ಹೋಗ್ಬೇಕೆ ನಿನಗೆ? ಅಲ್ಲಿಂದ ಅಲ್ಲಿ ರೆಕಮೆಂಡ್ ಹಾಕತ್ತೆ. ನಿಮ್ಮ ಅಣ್ಣ ಒಬ್ಬ ಹೋಗೋನಲ್ಲ, ಅವ್ನು ಎಕ್ಸೆಪ್ಟ್ ಮಾಡಿಬಿಡ್ಲಿ. ಏನ್ ಮಾಡ್ಬೇಕಂತ ಮಾಡಿ ನಾನು ಹೊಡ್ಸ್ಕೊಡೋರು ಬಡೋದ್ರಿ ನನ್ನ. ನಾನು ಹೇಳ್ತಿದ್ದು ಏನೋ ಅಂದಿಲ್ಲ. ನೀನ್ ಹೆಂಡತಿನ ಕರ್ಕೊಂಡ್ ಬಾ, ಹೊಟ್ಟಿದಲ್ಲ ಟ್ರೈನಿಂಗ್ ಕೊಡ್ತೀನಿ ಚೆನ್ನಾಗಿ. ನನ್ನ ಹೆಸರು ಅಂತ ಕೇಳೋದು ನನ್ನ ಹೆಸರು ಅಂತ ನಿನ್ನ ಕಡೆ ಟ್ರೈನಿಂಗ್ ಅಂಗನವಾಡಿ ಕಲ್ತು ಬಜಾರ್ ಮಾಡ್ತಾವ. ನಿನ್ನ ಕೈಯ ಟ್ರೈನಿಂಗ್ ಕೊಟ್ರೆ ಆಳು ಮಟ್ಟಿ ಹರಾಜ. ಈಗ ದೊಡ್ಡ ಮನಸ್ಸು ಮಾಡ್ಯಾವ. ನಿನ್ನ ಮಗ ಏ ಗುಂಡ, ನಿಮ್ಮ ಅಪ್ಪರಂತ್ರ ಹೋದ್ರು, ನಾವು ಮತ್ತೆ ನೀನಿರಲ್ಲ. ನಾ ಇರ್ತೀನಿ.
ಬರಲಿ ಎರಡು ಕಿಡ್ನಿ ಫೇಲ್ ಆಯ್ತು